16ನೇ ಶತಮಾನ ಅಂದರೆ 500 ವರ್ಷಗಳು. ಎಷ್ಟು? 500 ವರ್ಷಗಳ ಹಿಂದೆ ರಾಜರಿದ್ದರು, ಸಂಸ್ಥಾನಗಳಿದ್ದು, ಮೈಸೂರು ಸಂಸ್ಥಾನ, ಕಿತ್ತೂರು ಸಂಸ್ಥಾನ, ಹೀಗೆ ದೇಶದ ತುಂಬೆಲ್ಲ ರಾಜ ಮಹಾರಾಜರು ತಮ್ಮ ತಮ್ಮ ಒಂದು ಸಂಸ್ಥಾನಗಳನ್ನು ಆಳ್ತಾ ಇದ್ದರು. ಆ ಸಂದರ್ಭದಲ್ಲಿ 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ, ಹಂಪಿ, ಹೊಸಪೇಟೆ, ವಿಜಯನಗರ ಸಾಮ್ರಾಜ್ಯ ಬಹಳಷ್ಟು ವ್ಯಾಪಿಸಿತ್ತು. ಆ ವಿಜಯನಗರ ಸಾಮ್ರಾಜ್ಯದ ಮುಖ್ಯಸ್ಥರಾಗಿದ್ದರು ಅವರು, ಕೆಂಪೇಗೌಡರು. ಹೀಗೆ ಅವರನ್ನು ಆಧುನಿಕ ಬೆಂಗಳೂರಿನ ಸ್ಥಾಪಕ ಪಿತಾಮಹ ಅಂತ ಕರೀತಾರೆ. ಅವರ ಆ ಒಂದು ಸಾಧನೆಗಳನ್ನು, ಕರ್ನಾಟಕದ ಅಭಿವೃದ್ಧಿಗೆ ಅವರು ಶ್ರಮಿಸಿದ ಅವರ ಕಾರ್ಯಕೆಲಸಗಳನ್ನ ಆಧಾರವಾಗಿಟ್ಟುಕೊಂಡು ನಮ್ಮ ಕರ್ನಾಟಕ ಸರ್ಕಾರ ಅವರನ್ನ ನಾಡಪ್ರಭು ಅಂತ ಕರೆದರು. ಹಾಗೂ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಪ್ರತಿ ವರ್ಷ ಇಂದು 27ನೇ ತಾರೀಕು ಜೂನ್ ಅವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಸರ್ಕಾರದ ಆದೇಶ ಕೂಡ ಆಗಿದೆ. ಹೀಗೆ ಪ್ರತಿ ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿ ಇರಲಿ, ಶಾಲಾ ಕಾಲೇಜುಗಳಲ್ಲಿ ಅವರ ದಿನಾಚರಣೆ ಆಚರಣೆ ಮಾಡೋದು. ಹೀಗೆ ಇವತ್ತು ಬೆಂಗಳೂರು ಅನ್ನೋದು ಸಾಂಸ್ಕೃತಿಕ ನಗರ, ವಾಣಿಜ್ಯ ನಗರ, ITBT ತಂತ್ರಜ್ಞಾನದ ಒಂದು ವಿಶ್ವದಲ್ಲಿ ಖ್ಯಾತಿ ಪಡೆದಂತಹ ಒಂದು ತಂತ್ರಜ್ಞಾನ ನಗರ ನಮ್ಮ ಬೆಂಗಳೂರು. ಆ ಕಾರಣದಿಂದ ಈ ಒಂದು ಬೆಂಗಳೂರಿನ ಸ್ಥಾಪನೆ 1537ರಲ್ಲಿ ಆಯಿತು. ಅವರು ಮಣ್ಣಿನ ಕೋಟೆಯನ್ನು ನಿರ್ಮಿಸಿದ್ರಲ್ಲಿ ನಗರದ ಆರಂಭಿಕ ವಿನ್ಯಾಸವನ್ನು ಸ್ಥಾಪನೆ ಮಾಡಿದರು. ಅದನ್ನು ವಸತಿಗಳು, ವಾಣಿಜ್ಯ ಮಳಿಗೆಗಳು, ಪೇಟೆಗಳು, ಚಿಕ್ಕ ಪೇಟೆ, ದೊಡ್ಡ ಪೇಟೆ,